ನಿನ್ನ ಜೊತೆಯಲಿ ಜೊತೆಯಲಿ. ಬದುಕೇ ಇದಿರಲ್ರಿ, ಈಗೇನ್ ಆಗ್ಬಾರ್ದಾಯ್ತು ಅಂತ. ಬದುಕಿದಂಗೆ ಸಮಾಧಿ ಮಾಡಿ ಏನಾಯ್ತು ಅಂತ ಬೇರೆ ಕೇಳ್ತೀರಾ? ಹೋಗ್ಲಿ ಬಿಡ್ರಿ, ಇವಾಗ ನನಗೆ ಇನ್ ಒಂದ್ ಮಾತಾಡಿದ್ರು ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಮನ್ಸ್ರೇನ್ರಿ ನೀವು? ನಿಮ್ಮಂತವ್ರಿಗೆ ಮೀಡಿಯಾ ರಿಪೋರ್ಟರ್ ಅನ್ನೋ ಡೆಸಿಗ್ನೇಷನ್ ಬೇರೆ ಕೇಡು. ನೋಡಿ, ನನ್ ಕೆಲ್ಸದ ಬಗ್ಗೆ ಮಾತಾಡೋಕೆ ನನಗೆ ಕೆಟ್ಟ ಕೋಪ ಬರುತ್ತೆ. ನನ್ ಕೆಲ್ಸ ಕಿತ್ಕೊಂಡು ಬೀದಿಗೆ ಹಾಕಿದ್ರಲ್ಲ ನೀವು, ನಾನ್ ನಿಮ್ಗೆ ಯಾವ ತರ ಶಾಪ ಹಾಕ್ಬೇಕು? ಇದರಲ್ಲಿ 25,000 ಇದೆ. ಸದ್ಯಕ್ಕೆ ನಿಮ್ಮ ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಲ್ವಾ? ಏನು ಇವತ್ತು ನಮ್ಮ ಅಭಯ್ ಪುಟ್ಟ ಮುಂಕಾಗಿ ಮನೇಲೆ ಕೂತ್ಬಿಟ್ಟಿದೆ. ಫ್ರೆಂಡ್ಸು, ಶಾಪಿಂಗು, ಸುತ್ತಾಟ ಅಂತೆಲ್ಲೂ ಹೋಗಲ್ವಾ? ಇಂಟ್ರೆಸ್ಟ್ ಇಲ್ಲ ಮಾಮ್. ಇದನ್ನು ಕೊಡಿ, ಇಂಟ್ರೆಸ್ಟ್ ಬರುತ್ತೆ. ಅಲ್ಲ ಕಣ, ಅದು ಯಾವುದೋ ಸ್ಲಮ್ಮಲ್ಲಿರೋ ಹುಡುಗಿ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದೆಯಲ್ಲ? ತಲೆಯನ್ನು ಕೆಡ್ಸ್ಕೊಂಡಿಲ್ಲ ಮಾಮ್, ಆದರೂ ತಲೆ ಕೆಟ್ಟೋಗಿ. ನೋಡು, ನೀನು ಯಾವತ್ತೂ ನನ್ನ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ. ಅಂಥದ್ರಲ್ಲಿ ಅದು ಯಾವುದೋ ಹುಡುಗಿ ಬಗ್ಗೆ ಇಷ್ಟೊಂದು ನೀನು ಟೆನ್ಷನ್ ಮಾಡ್ಕೊಂಡ್ರೆ ನಂಗೆ ಅಳುನ ಬಂದ್ಬಿಡುತ್ತೆ ಅಷ್ಟೆ. ಸುಮ್ಮನಿರು ಮಾಮ್, ನಾ ಏನು ಟೆನ್ಷನ್ ಮಾಡ್ಕೊಂಡಿಲ್ಲ. ಅವಳು ಯಾರೋ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾಳೆ ಅಂತ ನಾನು ಯಾಕೆ ಡಿಸ್ಟರ್ಬ್ ಆಗಲಿ? ಆಗ್ಲೂಬಾರ್ದು. ನೋಡು, ಈ ಎಲ್ಲ ಯೋಚನೆ ಬಿಟ್ಬಿಟ್ಟು ಬೇಗ ಒಂದು ಮದುವೆ ಮಾಡ್ಕೊಂಡ್ಬಿಡು, ಅವಾಗೆಲ್ಲ ಸರಿ ಹೋಗುತ್ತೆ. ನಿಂಗೆ ಅಂತ ಒಂದು ಅಪರೂಪದ ಹುಡುಗಿನ ಹುಡುಕ್ತಾ ಇದ್ದೀನಿ, ಗೊತ್ತಾ? ಬೇಗ ಹುಡುಕ್ಬಿಡು ಮಾಮ್, ಮದುವೆ ಮಾಡ್ಕೊಂಡು 1-2 ತಿಂಗಳು ಜಾಲಿಯಾಗಿರೋ ಸುತ್ತಾಡ್ಕೊಂಡು ಬರ್ತೀನಿ. ನನ್ನ ಚಿನ್ನ, ಇನ್ನೊಂದು ತಿಂಗಳಲ್ಲಿ ನಿನ್ನ ಮದುವೆ ಆಯ್ತು ಅಂತ ಇಟ್ಕೋ. ನಾಳೆನೇ ಬ್ರೋಕರ್ಗೆ ಬರೋಕ್ಕೆ ಹೇಳ್ತೀನಿ. ಈ ಹಾಲು ಕೊಡಿ. ಏನು ನಮ್ಮ ಸಾಹೇಬರಿಗೆ ಆ ಹುಡುಗಿ ವಿಷಯ ತಲೆಯಿಂದ ಹೋಗಿಲ್ಲ ಅಂತ ಆಯ್ತು? ಏನಿಲ್ಲ ಅಪ್ಪ, ಬಿಂದಾಸ್ ಆಗಿದೀವಿ ನಾವು. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವೇನೋ? ಏನು ಕತೆ? ಯಜಮಾನ ಸವಾರಿ ಬೇರೆ ರೂಟ್ ಹಿಡ್ದಿರೋ ಅಂತ ಕಾಣ್ತಾ ಇದೆ. ಎಂಥ ರೂಟು ಇಲ್ಲ. ನೀನು ತಾನೇ ಹೇಳಿದ್ದು ಆ ಹುಡುಗಿಗೆ ತೊಂದರೆ ಆಗಿದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾಳೆ ಅಂತ. ಅದಕ್ಕೆ ಸ್ವಲ್ಪ ಫೀಲ್ ಆಯ್ತು ಅಷ್ಟೇ. ಫೀಲ್ ಆಯ್ತು ಅಂದರೆ ಮುಗೀತು, ಕಳೆದು ಹೋಗ್ಬಿಡ್ತೀಯ ಕಣ. ಸುಮ್ಮನಿರ್ತಂದೆ ನೀನು. ಏನಿಲ್ಲ ಅಂದರೂ ಅವ್ರಿಗೊಂದು 30 ವರ್ಷ ಆಗಿದೆ. ನನ್ನಿಂದ ಅವ್ರಿಗೆ ತೊಂದರೆ ಆಗಿರೋದು ನಿಜ ಅಂತ ಗೊತ್ತಾಯ್ತು. ಅದಕ್ಕೆ ಏನು ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಯಾಕೋ? ಆ ಹುಡುಗಿ ಕಷ್ಟದಲ್ಲಿದ್ದಾಳೆ, ದುಡ್ಡಿಗೆ ತಾಪತ್ರಯ ಇದೆ. ಒಂದಷ್ಟು ದುಡ್ಡು ಕೊಟ್ಟು ಸಹಾಯ ಮಾಡಿ ಕೈ ತೊಳ್ಕೊಂಡ್ಬಿಡು. ಆ ಹುಡುಗಿಗೂ ಉಪಕಾರ ಮಾಡ್ದಂಗೆ ಆಗುತ್ತೆ, ನಿನ್ನ ಮನಸ್ಸು ನಿರಾಳ ಆಗುತ್ತೆ ಅಲ್ವಾ? ಅಷ್ಟೇ. ಇಲ್ಲ ಅಂದರೆ ಇದೇ ವಿಷಯ ನಿನ್ನ ತಲೆಯಲ್ಲಿ ಕೊರಿತಾನೇ ಇರುತ್ತೆ ಅಲ್ವಾ? ವರ್ಲ್ಡ್ ಫೇಮಸ್ ರಿಪೋರ್ಟ್ ಆಗೋರು ಇಂಥ ಚಿಕ್ಕ ವಿಷಯಕ್ಕೆಲ್ಲ ಡಿಸ್ಟರ್ಬ್ ಆಗ್ತಾರ? ನೋನೋ, ಇದೆಲ್ಲ ನಂಗೆ ವಿಷಯನೇ ಅಲ್ಲ. ನಾಳೆನೇ ಹೋಗಿ ಒಂದು 20,000 ಅವಳು ಕೈಗಿಟ್ಟು ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಬರ್ತೀನಿ ಅಷ್ಟೇ. ಸಾಪಾರ ಸಾಪಾರ ಸವಾರ ಸರಗಳು ಬೇಕಾಗಿದ್ದರೆ ಸರಗಳು ಜಯನಗರ. ಯಾವ್ದಮ್ಮ ಅದು ಹೊಸ ಕೆಲಸ? ಯಾರಿಗೆ ಗೊತ್ತು? ಜಯನಗರ ಯಾಕೆ ನಗ್ತಾ ಇದೆಯಾ? ಸಾಪಾರಸ ಅಲ್ಲಮ್ಮ, ಅದು ಸೂಪರ್ವೈಸರ್ ಬೇಕಾಗಿದ್ದಾರೆ. ಯಾವುದೋ ಒಂದು ಕೆಲ್ಸಕ್ಕಂತೂ ಕರೆದಿದ್ದಾರೆ ತಾನೆ? ನೀನು ಕೇಳ್ಕೊಂಡು ಬಾರೆ. ಅಮ್ಮ, ನಂಗೆ ಆ ಕೆಲಸ ಬರಬೇಕಲ್ಲ. ಅಕ್ಕ, ಅದು ಅಲ್ಲದೆ 3 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಬಿಡು ಮತ್ತೆ. ಅಕ್ಕ ಅಕ್ಕ ಇಲ್ಲಿ ನೋಡೆ, ಟೈಪಿಸ್ಟ್ಗಳು ಬೇಕಾಗಿದ್ದಾರೆ. ನಿಂಗೆ ಹೇಗೋ ಚೂರು ಟೈಪಿಂಗ್ ಬರುತ್ತಲ್ಲ, ವಿಚಾರಿಸಿ ನೋಡ್ತೀಯಾ? ಮಾರ್ಕ್ ಮಾಡ್ಕೊ, ಟ್ರೈ ಮಾಡಿದ್ರೆ ಆಯಿತು. ಯಾವ ಏರಿಯಾ ಅದು? ಬಸವನಗುಡಿ ಅಲ್ವಾ? ಸರಿ. ಇಲ್ಲಿ ನೋಡು,
ಸ್ಕೂಲ್ ಟೀಚರ್ ಕೆಲಸ 8,000 ಸಂಬಳ ಅಂತೆ. ವಿಜಯನಗರ, ಇದನ್ನು ಮಾರ್ಕ್ ಮಾಡ್ಕೋ. ಆರ್ಟಿ ನಗರ, ಮಡಿವಾಳ, ಕೋರಮಂಗ್ಲ, ಇಡೀ ಬೆಂಗಳೂರು ಸುತ್ತಬೇಕಾಗುತ್ತೆ ನಾಳೆ. ತುಂಬ ದುಡ್ಡಾಗುತ್ತೇನೆ. ನಮ್ಮಂಥವ್ರಿಗಂತಾನೆ ಬಸ್ ಪಾಸ್ ಇಲ್ವೇನಮ್ಮ? 70 ರೂಪಾಯಿಗೆ ಒಂದು ಪಾಸ್ ತೊಗೊಂಡ್ರೆ ಆಯಿತು, 10 ಕಡೆ ಕೆಲಸ ಮಾಡ್ಕೊಂಡು ಬರ್ಬೋದು. ಅಕ್ಕ, ಇನ್ಮೇಲಿಂದ ನೀನು ಕೆಲಸ ಹುಡ್ಕೋದೇ ಬೇಡ ಕಣೆ. ಇವತ್ತಿಂದ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಫುಲ್ ಸಾಲ್ವ್ ಆಗುತ್ತೆ. ನೋಡಿಲಿ, 25,000. ಸಾವಿರನಾ? ಯಾರೇ ಕೊಟ್ಟರು? ಎಲ್ಲಿಂದ ಬಂತು? ಪ್ರೊಡ್ಯೂಸರು. ನನಗೊಂದು ಪಿಕ್ಚರಲ್ಲಿ ತಂಗಿರೋದು ಫಿಕ್ಸ್ ಆಯ್ತಮ್ಮ, ಅದಕ್ಕೆ ಕರ್ಸ್ಕೊಂಡು ಅಡ್ವಾನ್ಸು ಕೊಟ್ಬಿಟ್ರು. ಅಡ್ವಾನ್ಸೇ 25,000 ಏನೇ? ಹಾಗಾದರೆ ಪೂರ್ತಿ ಸಂಬಳ ಇನ್ನೂ ಜಾಸ್ತಿ ಇರುತ್ತಲ್ಲ? ಹ್ಞೂ ಮತ್ತೆ. ಅಕ್ಕ ತಗೊಳ್ಳೆ, ಇದರಲ್ಲಿ ಸಾಲ್ಗಾರರಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೊ. ಇನ್ನೂ ಬೇಕಾದರೆ ಹೇಳು, ಇನ್ನೊಂದೆರಡು ಫಿಲಮ್ಗೆ ಸೈನ್ ಮಾಡ್ತೀನಿ. ಆಮೇಲೆ ಕೈ ತುಂಬ ದುಡ್ಡು. ಅಯ್ಯೋ ನನ್ನ ಬಂಗಾರ, ಎಂತ ಸುದ್ದಿ ಹೇಳಿದೆ? ಸಿನಿಮಾದಲ್ಲಿ ಪಾಠ ಮಾಡಿದ್ರೆ ಅಷ್ಟೊಂದು ದುಡ್ಡು ಕೊಡ್ತಾರಾ? ಕೇಳ್ತೀಯಲ್ಲಮ್ಮ, ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ ಹೀರೋಯಿನ್ಗಳಿಗೆ. ಅಕ್ಕ ಅಕ್ಕ, ನೀನು ಹೀರೋಯಿನ್ ಆಗ್ಬಿಡೆ. ನೀನು ಹೇಳಿದ್ಮೇಲೆ ಆಗ್ತೀನಿ ಬಿಡೆ. ಯಾರು ಅವನು? ಯಾರು? ಈ ದುಡ್ಡು ಕೊಟ್ಟವನು. ಹೇಳಿದ್ನಲ್ಲಕ್ಕ, ಪ್ರೊಡ್ಯೂಸರ್ ಅಂತ. ಆ ಮನುಷ್ಯ ಪ್ರೊಡ್ಯೂಸರ್ ಥರ ಕಾಣಲಿಲ್ವಲ್ಲ? ಅಕ್ಕ, ನೀನು ಯಾರ ಬಗ್ಗೆ ಹೇಳ್ತಿದ್ದೀಯ? ನೀನು ಯಾರ ಹತ್ರ ದುಡ್ಡು ಇಸ್ಕೊಂಡು ಬಂದ್ಯೋ ಅವ್ರ ಬಗ್ಗೆ. ನಾ ಎಲ್ಲ ನೋಡಿದೆ ದಿಶಾ. ಬಾಯ್ ಫ್ರೆಂಡಾ? ಎಷ್ಟು ದಿನದಿಂದ ನಡೀತಾ ಇದೆ ಇದೆಲ್ಲ? ಅಕ್ಕ, ಹಾಗೇನು ಇಲ್ವೇ? ಅವ್ನು ನಮ್ಮ ಶೂಟಿಂಗಲ್ಲಿ ಪರಿಚಯ ದುಡ್ಗ ಅಷ್ಟೇ. ನಮ್ಮ ಮನೆ ಕಷ್ಟ ನೋಡಿ ಅವನಾಗೆ ದುಡ್ಡು ಕೊಟ್ಟ. ಅದಕ್ಕೆ ಈಸ್ಕೊಂಡು ಬಿಟ್ಯಾ? ನಾಚಿಕೆ ಆಗಲ್ಲ ನಿಂಗೆ ಕಂಡವ್ರ ಹತ್ರ ದುಡ್ಡು ಈಸ್ಕೊಂಡು ಬರೋಕ್ಕೆ? ಮೊದಲು ಹೋಗಿ ಇದನ್ನ ವಾಪಸ್ ಕೊಟ್ಬಿಟ್ಬಾ ಅವನಿಗೆ. ಅಕ್ಕ ಬೇಡವೇ, ನಮ್ಮ ಮನೇಲಿರೋ ಕಷ್ಟಕ್ಕೆ ಈ ದುಡ್ಡು ತುಂಬ ಹೆಲ್ಪ್ ಆಗುತ್ತೆ. ಮೊದಲು ಹೋಗು ದಿಶಾ. ಈ ಥರ ದುಡ್ಡಿಂದ ನಾವೇನು ಬದುಕಬೇಕಾಗಿಲ್ಲ. ಎಷ್ಟೇ ಸ್ನೇಹ, ಎಷ್ಟೇ ಒಳ್ಳೆಯವನಾಗಿದ್ರು ಇಷ್ಟೊಂದು ದುಡ್ಡು ಪುಕ್ಸೊಟ್ಟೆ ಯಾರೂ ಕೊಡೋಲ್ಲ. ಒಂದು ವೇಳೆ ಕೊಟ್ಟರು ಅವ್ರ ಉದ್ದೇಶನೇ ಒಳ್ಳೇದಿರಲ್ಲ. ಹೋಗಿ ಕೊಡು ಮೊದಲು. ಅಕ್ಕ, ಇನ್ನೊಂದು ಸಲ ಕಣೆ, ಫ್ರೀಯಾಗಿ ಬೇಡ, ಸಾಲ ಅಂತನಾದರೂ ಇಟ್ಕೊಳ್ಳೋಣ, ದುಡಿದ್ಮೇಲೆ ವಾಪಸ್ ಕೊಟ್ಬಿಡೋಣ. ಒಂದ್ಸಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಾನು ಬದುಕಿರೋವರೆಗೂ ನಮ್ಮನೆ ಕಷ್ಟಕ್ಕೆ ನೀನು ತಲೆ ಕೆಡ್ಸ್ಕೊಳ್ಳೋದು ಬೇಡ ದಿಶಾ. ಅಕ್ಕ, ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಇದನ್ನ ತಗೊಂಡೋಗಿ ಕೊಡು ಅಷ್ಟೇ. ಶಾಲಿನಿ, ಅವ್ರಿಗೇನೋ ಬೈತಿದ್ದಾಗಿತ್ತು, ಯಾಕೆ ಬೈದೆ ಪಾಪ? ಏನಿಲ್ಲಮ್ಮ, ಸಿನಿಮಾಲಿ ಏನು ಕ್ಯಾರೆಕ್ಟರ್ ಅಂತ ಕೇಳಿದೆ ಅಷ್ಟೇ. ಏನಂತೆ? ಅರ್ಧ ಬಟ್ಟೆ ಹಾಕೊಂಡು ಕುಣಿಯೋದಂತೆ. ಛೀ, ಅಸಹ್ಯ ಆಗಲ್ವಾ? ಅಯ್ಯೋ ನಿನ್ಗೇನೆ ಬಂದಿದ್ದು ಅಂಥದ್ದೆಲ್ಲ ಒಪ್ಕೋತಾರ? ಬುದ್ಧಿ ಇಲ್ಲ ನಿನಗೆ, ಕತ್ತೆ. ಅದಕ್ಕೆ ಆ ರೋಲ್ ರಿಜೆಕ್ಟ್ ಮಾಡಿ ಮೊದಲು ಆ ದುಡ್ಡು ವಾಪಸ್ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ದೀನಮ್ಮ. ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಶನಿ ದಶೆ ಅಷ್ಟು ಬೇಗ ಮುಗಿಯಲ್ಲ ಅಮ್ಮ. ಬಾ, ನಮ್ಮ ಕೆಲಸ ಹುಡ್ಕೋಣ. ಹಲೋ. ಹಾಂ ಇಲ್ಲಮ್ಮ, ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ. ನಿನ್ನ ಮಗಳು ತುಂಬ ಫೇಮಸ್ ಆಗಿಬಿಟ್ಟಿದ್ದಾಳಲ್ಲ, ಯಾರೂ ಕೆಲಸನೇ ಕೊಡ್ತಾ ಇಲ್ಲ. ಹಾಂ, ಸಂಜೆವರೆಗೂ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿಬಿಟ್ಟು ಮನೆಗೆ ಬರ್ತೀನಿ. ಯೋಚನೆ ಮಾಡಬೇಡಮ್ಮ, ಇವತ್ತು ಸಂಜೆ ಅಷ್ಟೊತ್ತಿಗೆ ನಿಂಗೊಂದು ಒಳ್ಳೆ ಸುದ್ದಿ ತೊಗೊಂಡು ಬರ್ತೀನಿ, ಸರಿನಾ? ನಮ್ಮಲ್ಲಿ ಕಾರ್ ಲೋನು, ಹೌಸಿಂಗ್ ಲೋನು, ಪರ್ಸನಲ್ ಲೋನು, ಎಜುಕೇಷನ್ ಲೋನು, ಎಲ್ಲ ಥರದ ಲೋನು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಹೇಳಿ? ಪರ್ಸನಲ್ ಲೋನ್ ಸಿಗುತ್ತಾ? ನಾವು ಇರೋದೇ ಕೊಡೋಕ್ಕಲ್ವೇ.
ಈ ಫಾರಮ್ನ ಭರ್ತಿ ಮಾಡಿ. ಹಾಗೆ ನಿಮ್ಮ ಸ್ವಂತ ಮನೆ ಅಥವಾ ಸೈಟಿನ ಡೀಟೇಲ್ಸ್ ಇದ್ದರೆ ಭರ್ತಿ ಮಾಡಿಬಿಡಿ. ಸ್ವಂತ ಮನೆನಾ? ಇಲ್ಲ ಸರ್. ತೊಂದರೆ ಇಲ್ಲ, ಸ್ವಂತ ಮನೆ ಇರೋರು ಯಾರಾದ್ರು ಶೂರಿಟಿ ಹಾಕಿದ್ರಾಯ್ತು. ನಮಗೆ ಶ್ಯೂರಿಟಿ ಹಾಕೋರು ಯಾರೂ ಇಲ್ಲ ಸರ್. ತೊಂದರೆ ಇಲ್ಲ, 4 ವೀಲರ್ ಡಾಕ್ಯುಮೆಂಟ್ಸ್ ಕೊಟ್ಟರು ನಡೆಯುತ್ತೆ. ನಮ್ಮ ಹತ್ರ ಸೈಕಲ್ ಕೂಡ ಇಲ್ಲ ಸರ್. ತೊಂದರೆ ಇಲ್ಲ, ಜ್ಯುವೆಲ್ಸ್ ಏನಾದರೂ ಪ್ಲೆಡ್ಜ್ ಮಾಡಿದ್ರೆ ನಡೆಯುತ್ತೆ. ನಮ್ಮ ಹತ್ರ ಒಡವೆನೂ ಇಲ್ಲ ಸರ್. ತೊಂದರೆ ಇಲ್ಲ, ನೀವೀಗ ಎದ್ದು ಹೋಗ್ತೀನಿ ಅಂದರೆ ನಮಗೇನು ತೊಂದರೆ ಇಲ್ಲ. ಹೋಗಿ ಬನ್ನಿ. ನಿಂತ್ಕೊಳ್ರಿ. ಏನ್ರಿ ನಿಮ್ದು? ಒಂದ್ಸಲಿ ಹೋಗ್ದಿದ್ ಸಾಲ್ದಾ? ಕಲ್ಚರ್ ಇರೋರು ಯಾರು ಈ ತರ ಬಂದ್ ಹಿಂದೆ ಸುತ್ತಲ್ಲ. ರೇ ಸಾಕ್ ನಿಲ್ಲಿಸ್ರಿ. ಏನ್ ತ್ರಿಪುರ ಸುಂದ್ರಿನಾ ನೀವು? ನಿಮ್ಮಿಂದ ಅಲ್ಲಿ ಯಾಕೆ ನಾನೇನ್ ರೋಡ್ ರೋಮಿಯೋ ಅಲ್ಲ. ಯಾವಾಗ ನೋಡಿದ್ರು ಬೈತಾನೆ ಇರ್ತೀರಲ್ರಿ. ಒಂದ್ ಒಳ್ಳೆ ಮಾತಾಡೋದನ್ನ ಹೇಳ್ಕೊಟ್ಟಿಲ್ವಾ ನಿಮ್ ಮನೇಲಿ? ನಮ್ಮನೆ ವಿಷಯ ಅವ್ರಿಗೆ ಬರಬೇಡಿ ನೀವು. ನೋಡಿ, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡಿ. ಕಡೆದಾಗಿ ಹೇಳ್ತಾ ಇದ್ದೀನಿ, ನಾನು ಕೆಟ್ಟ ಕೋಪ ಬಂದು ಇನ್ನೇನೋ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ಹೊಟ್ಟೋಗಿ. ಅಯ್ಯೋ ಹೋಗ್ತೀನಿ. ಏನ್ ನಿಮ್ ಮುಂದೆ ದಂಡ ಹೊಡ್ಕೊಂಡಿರ್ತೀನಿ ಅಂತ ಅನ್ಕೊಂಡ್ರ? ಮಿಸ್ ಆಗಿ ಏನೋ ಒಂದ್ ಎಡವಟ್ ಆಯ್ತಪ್ಪ. ಅದಕ್ಕೆ ಈ ರೇಂಜ್ ಅಲ್ಲಿ ಸೀನ್ ಕ್ರಿಯೇಟ್ ಮಾಡೋದು? ಸೀನ್ ಕ್ರಿಯೇಟ್ ಮಾಡ್ತಾ ಇರೋದು ನೀವು, ನಾನಲ್ಲ. ನಿಮ್ಮಂತ ಶ್ರೀಮಂತರಿಗೆ ನಮ್ಮಂತವ್ರನ್ನ ಅಯ್ಯೋ ಅನ್ಸಿ ಕಣ್ಣೀರ್ ಹಾಕ್ಸೋದು ಶೋಕಿ ಅಲ್ವಾ? ತುಂಬಾ ದಿನ ನಡೆಯಲ್ಲ ಅದು. ನಮ್ಮಂತವ್ರ ನಿಟ್ಟಿಸ್ರು ಶಾಪ ಸುಮ್ನೆ ಬಿಡಲ್ಲ. ಅಯ್ಯೋ ನಿಮ್ ಶಾಪ ಗೀಪ ಅಂದ್ರೆ ಚೆನ್ನಾಗಿರಲ್ಲ. ಏನ್ರಿ ತಪ್ಪಾಗಿರೋದಂತದ? ಆಫ್ಟರ್ ಆಲ್ ಒಂದ್ ಕೆಲ್ಸ ಹೋಯ್ತು ತಾನೆ. ಇನ್ನೊಂದ್ ಕೆಲ್ಸ ಹುಡುಗಕ್ಕೆ 1 ತಿಂಗಳಾಗತ್ತಾ ಅಥವಾ 2 ತಿಂಗಳಾಗತ್ತಾ? ಅಯ್ಯೋ ತಗೊಳ್ರಿ ನಿಮ್ 2 ತಿಂಗಳ ಸಂಬಳ. ಇದಕ್ಕೋಸ್ಕರ ತಾನೆ ನೀವ್ ಇಷ್ಟೊಂದು ಎಗ್ರಾಡ್ತಿದ್ದು. ತಗೊಳ್ರಿ, ಇಟ್ಕೊಳ್ಳಿ. ನಿಮ್ಮಿಂದ ಲಾಸ್ ಆಗಿದೆ ಒಂದಷ್ಟು ದುಡ್ಡು ಕೊಡು ಅಂದಿದ್ರೆ ಯಾವತ್ತೋ ಕೊಟ್ಟಿರ್ತಿದ್ನಪ್ಪ. ಅದನ್ನ ಬಿಟ್ಟು ಇಂಡೈರೆಕ್ಟ್ ಆಗಿ ಯಾಕ್ರಿ ಬೈತೀರಾ? ನಿಮಗ್ ದುಡ್ಡು ತಾನೇ ಬೇಕಾಗಿದ್ದು. ನಿಂತ ಜಾಗದಲ್ಲಿ 20,000 ರೂಪಾಯಿ ದುಡ್ದು ಬಿಟ್ರಲ್ರಿ, ಇನ್ನೇನ್ ಬೇಕು? ಹೋಗಿ ಈಗ್ಲಾರು ಸುಮ್ನೆ ತೆಪ್ಪಗಿದ್ ಬಿಡೆ. ನಿನ್ ಬಿಟ್ಟಿ ದುಡ್ಡು ತಿನ್ನೋಕೆ ನಾನಿನ್ನೂ ಗದ್ಗೆಟ್ಟಿಲ್ಲ. ನನ್ನ ದುಡ್ಕೊಂಡು ತಿನ್ನೋಕೆ ನಾನು ಚೆನ್ನಾಗ್ ಗೊತ್ತು. ನಿನ್ ದುಡ್ಡಿನ ದರ್ಪ ಏನಿದ್ರು ಮನೇಲಿ ಇಟ್ಕೋ. ನನ್ ವಿಷಯಕ್ಕೆ ಏನಾರು ಬಂದ್ರೆ ಕಪಾಳಕ್ಕೆ ಹೊಡಿಬೇಕಾಗತ್ತೆ. ನಿಮ್ಮಂತ ದುರಂಕಾರದ ಹೆಂಗ್ಸನ್ನ ನನ್ನ ಇಡೀ ಲೈಫಲ್ಲೇ ನೋಡಿಲ್ಲ. ವೆರಿ ಗುಡ್, ಒಳ್ಳೆ ಸ್ಕೋರ್ ಇದೆ. ಥ್ಯಾಂಕ್ ಯು ಸರ್. ನಿಮ್ಮಂಥ ಟೀಚರ್ಸೇ ನಮ್ಮ ಶಾಲೆಗೆ ಬೇಕಾಗಿದ್ದು. ನೀವು ಮುಂದೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ? MA ಆಗಿದೆ ಅಲ್ಲ ಸರ್, PhD ಮಾಡಬೇಕು ಅಂತ ತುಂಬ ಆಸೆ ಇದೆ. ಓ, ಸೌಂಡ್ಸ್ ಗುಡ್. ವಿಶ್ ಆಲ್ ದಿ ಬೆಸ್ಟ್. ಇದಕ್ಕೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ವಸುಂಧರಾ ಎಜುಕೇಷನಲ್ ಸೊಸೈಟಿ. ಓಕೆ, ಆಲ್ಮೋಸ್ಟ್ ಎಲ್ಲ ಓಕೆ. ನೀವು ನಾಳೆ ಬಂದು ಫೈನಲ್ ರೌಂಡ್ ಅಟೆಂಡ್ ಮಾಡಿಬಿಡಿ. ಆಮೇಲೆ ನಿಮ್ಮ ಕೆಲಸ ಫಿಕ್ಸ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಲೋ ಸರ್, ನಾನು ಸರ್ ಹನುಮಂತು. ಅದೇ ಸರ್, ಆ ಹುಡುಗಿ ಬಂದಿದ್ದಲ್ಲ, ಅವಳು ಯಾರು ಅಂತ ಗೊತ್ತಾಯ್ತಾ? ಯಾರು? ಅದೇ ಸರ್, ಮೊನ್ನೆ ಚಿಕ್ಕ ಮಗು ತಲೆ ಹೊಡೆದಾಕ್ಬಿಟ್ಟು ದೊಡ್ಡ ಕೇಸ್ ಆಗಿತ್ತಲ್ಲ ಸರ್. ಟಿವಿಯಿಂದಲೆಲ್ಲ ಬಂದಿತ್ತಲ್ಲ ಸರ್. ಅದಕ್ಕೆ ಅವಳು ಅಲ್ಲಿಂದ ಕೆಲಸದಿಂದ ತೆಗೆದು ಹಾಕ್ಬಿಟ್ಟಿದ್ದಾರೆ ಸರ್. ಇದೆ? ಓಕೆ ಓಕೆ ಸರ್, ನಾನು ನಾಳೆಯಿಂದ ಬರ್ಬೋದಾ? ಅದರ ಅಗತ್ಯ ಇಲ್ಲ ಅನ್ಸುತ್ತಮ್ಮ. ಅಲ್ಲಮ್ಮ, ವಸುಂಧರಾ ಶಾಲೆಯಲ್ಲಿ ನಡೆದಂಥ ಘಟನೆನ ನನ್ನ ಹತ್ರ ಹೇಳೇ ಇಲ್ವಲ್ಲಮ್ಮ ನೀನು? ಈ ಥರ ಹಿಸ್ಟ್ರಿ ಇರೋರಿಗೆ ನಮ್ಮ ಶಾಲೆಯಲ್ಲಿ ಕೆಲಸ ಕೊಡೋಕ್ಕಾಗಲ್ಲಮ್ಮ. ನಡಿಯಮ್ಮ.
ಪ್ಲೀಸ್ ಸರ್, ಅದ್ರಲ್ಲಿ ನಂದು ಏನೂ ತಪ್ಪಿರಲಿಲ್ಲ ಸರ್. ಇಲ್ಲಿ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲಮ್ಮ. ನಮ್ಮ ಶಾಲೆ ಮಕ್ಕಳಿಗೆ ಪ್ರೊಟೆಕ್ಷನ್ ಬೇಕು. ಇಂಥವ್ರಿಗೆಲ್ಲ ಇಲ್ಲಿ ಕೆಲಸ ಕೊಟ್ಟು ನಾನು ಎನ್ಕರೇಜ್ ಮಾಡೋಕ್ಕಾಗಲ್ಲ. ನೀವು ಹೊರಡಿ ಸರ್. ಆ ಥರ ತೊಂದರೆ ಏನೂ ಆಗಲ್ಲ ಸರ್. ನಮ್ಮ ಮನೆ ಮಕ್ಳ ಥರ ನೋಡ್ಕೊತೀನಿ ಸರ್. ಒಂದು ಅವಕಾಶ ಕೊಟ್ಟು ನೋಡಿ ಸರ್. ಆಗಲ್ಲ ಅಂತ ಹೇಳಿದ್ನಲ್ಲಮ್ಮ. ಯು ಮೈ ಪ್ಲೀಸ್. ಯಾಕೋದವ್ರೆ ನಿದ್ದೆ ಬರ್ಲಿಲ್ವೇನೋ? ಹೆಂಗ್ ಬರುತ್ತೆ ರಚಿನ್? ಅವಳು ಮಾಡಿರೋ ಅವಮಾನ ನೆನೆಸ್ಕೊಂಡ್ರೆ ಒಳಗಡೆ ಹತ್ಕೊಂಡು ಉರಿತಾ ಇದೆ. ಛೇ ಹೋಗ್ಲಿ ಬಿಡ. ಅವಳು ನಿನ್ನ ದುಡ್ಡನ್ನು ಹೇಗೆ ವಾಪಸ್ ಕೊಟ್ಲು ಅನ್ನೋದಕ್ಕಿಂತ ಯಾಕೆ ಕೊಟ್ಲು ಅನ್ನೋದನ್ನು ಯೋಚನೆ ಮಾಡು. ಮೋಸ್ಟ್ಲಿ ಆ ಹುಡುಗಿ ತುಂಬ ಸ್ವಾಭಿಮಾನಿ ಅನಿಸುತ್ತೆ. ಅದಕ್ಕೆ ಅವಳಿಗೆ ಎಷ್ಟೇ ಕಷ್ಟ ಆದರೂ ನಿನ್ನ ದುಡ್ಡಿಗೆ ಆಸೆ ಪಟ್ಟಿಲ್ಲ. ಆಸೆ ಇಲ್ಲ ಅಂತಲ್ಲ, ದುರಹಂಕಾರ. ಫಸ್ಟ್ ಟೈಮ್ ಇಷ್ಟ ಇಲ್ಲದು ಸಮಾಧಾನ ಮಾಡಕ್ ಹೋದೆ, ಅವಾಗ ಬೈಕ್ ಕಳ್ಸಿದ್ಲು. ಅಷ್ಟಾದೂ ಹೋಗ್ಲಿ ಪಾಪ ಅಂತ ದುಡ್ಡು ಕೊಡಕ್ ಹೋದ್ರೆ ಇಷ್ಟೊಂದು ದಿಮಾಕ. ಯಪ್ಪ ಭಗವಂತ, ನಿನ್ಗೇನು ಆಗಿದೆ? 3 ಹೊತ್ತು ಅವಳ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀಯಲ್ಲೋ. ರಾಂಗ್ ರೂಟ್ನಲ್ಲಿ ಹೋಗ್ತಾ ಇಲ್ಲ ತಾನೇ? ನಾನು ರೈಟ್ ವೇನಲ್ಲೇ ಇದ್ದೀನಿ. ಅವಳೇ ವಿನಾಕಾರಣ ಡಿಸ್ಟರ್ಬ್ ಮಾಡ್ತಾ ಇರೋದು. ನನ್ನ ಕೈಲಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ರಚಿನ್. ತುಂಬಾ ಫ್ರಸ್ಟ್ರೇಟ್ ಆಗ್ತಾ ಇದ್ದೀನಿ. ಅವಳು ನನ್ನ ತುಂಬಾ ಕೇವಲವಾಗಿ ನೋಡ್ಬಿಟ್ಲು. ಹೋಗ್ಲಿ ಬಿಡು. ಅವಳಿಗೆಲ್ಲೋ ನೀನು ಫ್ರೀಯಾಗಿ ಕೊಡೋ ದುಡ್ಡು ಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ವಾಪಸ್ ಕೊಟ್ಬಿಟ್ಲು. ಅದಕ್ಕೆ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ? ರಿಲ್ಯಾಕ್ಸ್ ಮೈ ಬಾಯ್, ರಿಲ್ಯಾಕ್ಸ್. ನೋ ಐ ಕಾಂಟ್. ನನ್ಗಾಗಿರೋ ಅವಮಾನಕ್ಕೆ ಉತ್ತರ ಸಿಗ್ಲೇಬೇಕು. ಅವಳು ಯಾಕೆ ಹಾಗೆ ಮಾಡಿದ್ಲು ಅಂತ ಗೊತ್ತಾಗ್ಲೇಬೇಕು. ನನ್ಗಾಗಿರೋ ಅಷ್ಟೇ ಅವಮಾನ ಅವಳಿಗೂ ಆಗ್ಲೇಬೇಕು. ಬುದ್ಧಿ ಕಲಿಸ್ಲೇಬೇಕು. ಹೇಳಿದ್ನಲ್ಲ, ನನಗ್ ಕೋಪ ತೀರೋವಾಗ ಅವಳಿಗೆ ಬೈದು ಬುದ್ಧಿ ಕಲ್ಸೇ ಬರೋದು. ಬಾಯ್. ನಿಂತ್ಕೊಳ್ಳೋ. ಅಭಿ, ಅಯ್ಯೋ ಅಭಿ ನಿಂತ್ಕೊಳ್ಳೋ. ದಿಶಾ, ಏನ್ ಮಾಡ್ತಿದ್ದೀರೆ? ನಿಂಗೆ ಕಾಯ್ತಿದ್ದೀವಿ ಕಣೆ. ಎಲ್ಲಿದ್ದೀಯಾ? ಕೆಲಸ ಹುಡ್ಕೊಂಡು ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ ಕಣೆ. ಇವಾಗ ನಾಗರಬಾವಿ ಹತ್ರ ಇದ್ದೀನಿ. ಬಸ್ ಸಿಕ್ಕ ತಕ್ಷಣ ಬಂದ್ಬಿಡ್ತೀನಿ. ಬಸ್ ಸಿಕ್ಕಿಲ್ಲ ಅಂದ್ರೆ ಕಾಯ್ಬೇಡ್ವೆ, ಆಟೋದಲ್ಲಾದ್ರೂ ಬಂದ್ಬಿಡಕ್ಕ. ಹ್ಞೂ, ಮೈಸೂರು ಮಹಾರಾಜ್ ಮೊಮ್ಮಗಳಲ್ವಾ ನಾನು. ಆಟೋದಲ್ಲಿ ಬರಬೇಕಾದ್ದೆ. ನೀವೇನು ತಲೆ ಕೆಡ್ಸ್ಕೊಂಡ್ಬೇಡ್ರೆ, ನಾನು ಬರ್ತೀನಿ. ಹಲೋ ಹಲೋ ಅಕ್ಕ. ಅಯ್ಯೋ, ಇವಾಗಲೇ ಕರೆನ್ಸಿ ಮುಗಿಬೇಕಾ? ಕಟ್ಟಾಯ್ತಮ್ಮ. ನೀನೇ ಮಾಡೆ. ಕರೆನ್ಸಿ ಇಲ್ಲ. ಇನ್ನೇನಿದ್ರು ಅವಳೇ ಕಾಲ್ ಮಾಡಬೇಕು, ಇಲ್ಲ ಅವಳು ಬರೋವರೆಗೂ ನಾವು ಕಾಯಬೇಕು. ಇಷ್ಟೊತ್ತಿನ ರಾತ್ರಿಯಲ್ಲಿ ಒಂಟಿ ಹುಡುಗಿ ಬರ್ತಾಳೆ ಅಂದರೆ ಜೀವ ಹೊಡ್ಕೊಳ್ಳುತ್ತೆ. ಎಷ್ಟು ಭಯ ಆಗುತ್ತೆ ಗೊತ್ತಾ? ಏನಾಗಲ್ಲಮ್ಮ, ಬಸ್ಸಲ್ಲಿ ಜನ ಇರ್ತಾರಲ್ವಾ, ಅವಳು ಸೇಫಾಗಿ ಬರ್ತಾಳೆ. ನಿಲ್ಸಿ ನಿಲ್ಸಿ. ಭಾರತಿ ಕಾಲೋನಿ 150 ರೂಪಾಯಿ ಆಗುತ್ತೆ. ಬರ್ತೀರಾ? 150 ರೂಪಾಯಿ ಆಗುತ್ತಾ? ಹೌದು. ಬೇಡ ಸರ್. ಸರಿ ಮೇಡಮ್, ಓಕೆ. ದೇವ್ರೆ, ಆಗಲೇ 1 ಗಂಟೆ ಆಯ್ತಲ್ಲಪ್ಪ. ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ. ನನ್ನ ಎದೆ ಒಡೆದೋಗ್ತಾ ಇದೆ ಕಣ್ರೆ. ಏನ್ರಿ ಮಾಡೋದು? ಏನು
ಆಗಲ್ಲಮ್ಮ. ಒಂದೊಂದ್ಸಲ ಬಸ್ ಲೇಟಾಗಿ ಬರುತ್ತೆ. ಅಕಸ್ಮಾತ್ ಬಸ್ ಸಿಗ್ದೇನೆ ಇದ್ರೆ ಅಕ್ಕ ಅಷ್ಟು ದೂರದಿಂದ ನಡ್ಕೊಂಡು ಬರ್ತಾಳ. ಕೆಲಸ ಹುಡ್ಕೊಂಡು ಅಷ್ಟು ದೂರ ಯಾಕೆ ಹೋದ್ಲು? ಅವಳ ಹತ್ರ ದುಡ್ಡು ಬೇರೆ ಇರಲಿಲ್ಲ. ಏನು ಮಾಡ್ತಾಳೋ, ಅದು ಹೆಂಗೆ ಬರ್ತಾಳೋ? ನಡ್ಕೊಂಡೇನಾದ್ರೂ ಬರ್ತಿದ್ದಾಳ? ನಡ್ಕೊಂಡು ಬರೋಕ್ಕೆ ನಾಗರಬಾವಿ ನಿಲ್ಲಿದ್ದೇನೆ. ಒಬ್ಬಳೆ ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ನಡ್ಕೊಂಡು ಬರ್ತಾಳೆ? ಇತ್ತೀಚೆಗಂತೂ ರಸ್ತೆಯಲ್ಲಿ ಏನೇನೋ ಆಗುತ್ತೆ ಅಂತ ಕೇಳ್ತಾ ಇರ್ತೀವಿ. ಭಗವಂತ, ರಂಗ, ಒಂಟಿ ಹೆಣ್ಣು ಬರ್ತಾ ಇರುತ್ತೆಪ್ಪ, ಕಾಪಾಡು ತಂದೆ, ಅವಳ ಕೈ ಬಿಡ್ಬೇಡಪ್ಪ. ಸುಡುವ ಹಿಮವೇ ಪ್ರೀತಿ, ಅಗ್ನಿ ಸ್ನಾನದ ರೀತಿ, ಸುಖವೆನ್ನೋ ಮಾಯ ಜಿಂಕೆ ಹಿಡಿಯೋಕೆ